ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ಮತ್ತು ಅವುಗಳ ಪರಸ್ಪರ ದೃಷ್ಟಿ ನಮ್ಮ ಜೀವನದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುತ್ತವೆ. ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿದಾಗ ಅಥವಾ ಪರಸ್ಪರ ವಿಶೇಷ ದೃಷ್ಟಿಯನ್ನು ಬೀರಿದಾಗ ಶುಭ ಹಾಗೂ ಅಶುಭ ಯೋಗಗಳು ನಿರ್ಮಾಣವಾಗುತ್ತವೆ. ಅಂತಹ ಅತ್ಯಂತ ಪ್ರಭಾವಶಾಲಿ, ಮಹತ್ವದ ಮತ್ತು ಅದ್ಭುತವಾದ ಶುಭ ಯೋಗಗಳಲ್ಲಿ ಒಂದಾದ ಕೇಂದ್ರ ದೃಷ್ಟಿ ಯೋಗ ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ. ಹೌದು, ಬರುವ 2026ರ ಜುಲೈ 29ರಂದು ನವಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಾದ ಶುಕ್ರ ಮತ್ತು ಮಂಗಳ ಗ್ರಹಗಳು ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಸ್ಥಿತಿಗೊಳ್ಳಲಿವೆ. ಇದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುವ ಕೇಂದ್ರ ದೃಷ್ಟಿ ಯೋಗ ಉಂಟಾಗಲಿದೆ. ಈ ಯೋಗವು ಕೆಲವು ರಾಶಿಚಕ್ರದ ವ್ಯಕ್ತಿಗಳಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಧನಲಾಭ, ವೃತ್ತಿಜೀವನದಲ್ಲಿ ಅಪ್ರತಿಮ ಪ್ರಗತಿ, ಹೊಸ ಅವಕಾಶಗಳು ಹಾಗೂ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಯನ್ನು ತಂದುಕೊಡಲಿದೆ. ಇಂದಿನ ಈ ಸುದೀರ್ಘ ವಿಶೇಷ ವಿಡಿಯೋದಲ್ಲಿ ಕೇಂದ್ರ ದೃಷ್ಟಿ ಯೋಗ ಎಂದರೇನು, ಶುಕ್ರ ಮತ್ತು ಮಂಗಳ ಗ್ರಹಗಳ ಮಹತ್ವವೇನು ಹಾಗೂ ಈ ಯೋಗದಿಂದ ವಿಶೇಷವಾಗಿ ಲಾಭ ಪಡೆಯಲಿರುವ ಆ 4 ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂಬುದನ್ನು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, ವಿಷಯದ ಆಳಕ್ಕೆ ಹೋಗುವ ಮುನ್ನ ಈ ಶುಕ್ರ ಮತ್ತು ಮಂಗಳ ಗ್ರಹಗಳ ಮಹತ್ವವನ್ನು ನಾವು ಮೊದಲು ಅರ್ಥೈಸಿಕೊಳ್ಳಬೇಕಾಗಿದೆ. 1. ಶುಕ್ರ ಗ್ರಹ. ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಸೌಕರ್ಯ, ಐಷಾರಾಮಿ ಜೀವನ, ಸಂಪತ್ತು, ಕಲೆ, ಪ್ರೀತಿ, ಆಕರ್ಷಣೆ ಮತ್ತು ದಾಂಪತ್ಯ ಸುಖದ ಕಾರಕನೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭೌತಿಕ ಸುಖ ಸಂತೋಷಗಳು ಸಿಗಬೇಕಾದರೆ ಶುಕ್ರನ ಅನುಗ್ರಹ ಅತ್ಯಂತ ಅಗತ್ಯ. 2. ಮಂಗಳ ಗ್ರಹ. ಮತ್ತೊಂದೆಡೆ ಮಂಗಳ ಗ್ರಹವು ಧೈರ್ಯ, ಶಕ್ತಿ, ಪರಾಕ್ರಮ, ಆತ್ಮವಿಶ್ವಾಸ, ಭೂಮಿ ಮತ್ತು ನಾಯಕತ್ವದ ಸಂಕೇತವಾಗಿದೆ. ಯಾವುದೇ ರಂಗದಲ್ಲಿ ಮುನ್ನುಗ್ಗಲು ಮತ್ತು ಯಶಸ್ಸು ಸಾಧಿಸಲು ನಮಗೆ ಬೇಕಾದ ಶಕ್ತಿ ಮತ್ತು ಉತ್ಸಾಹವನ್ನು ಮಂಗಳ ನೀಡುತ್ತಾನೆ. ಜುಲೈ 29, 2026ರಂದು ಶುಕ್ರ ಮತ್ತು ಮಂಗಳ ಗ್ರಹಗಳು ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಮುಖಾಮುಖಿಯಾಗುತ್ತವೆ. ಇದನ್ನು ಜ್ಯೋತಿಷ್ಯದಲ್ಲಿ ಕೇಂದ್ರ ದೃಷ್ಟಿ ಎಂದು ಕರೆಯಲಾಗುತ್ತದೆ. ಅಂದರೆ ಸೌಂದರ್ಯ ಮತ್ತು ಸಂಪತ್ತಿನ ಸಂಕೇತವಾದ ಶುಕ್ರ, ಶಕ್ತಿ ಮತ್ತು ಪರಾಕ್ರಮದ ಸಂಕೇತವಾದ ಮಂಗಳನೊಂದಿಗೆ ವಿಶೇಷ ಸಂಬಂಧವನ್ನು ಸಾಧಿಸುತ್ತಾನೆ. ಈ 2 ಪ್ರಭಾವಶಾಲಿ ಗ್ರಹಗಳ ಸಮ್ಮಿಲನ ಮತ್ತು ದೃಷ್ಟಿಯ ಪರಿಣಾಮವಾಗಿ ಮಾನವ ಜೀವನದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸ್ಥಿರತೆ, ಸಾಮಾಜಿಕ ಕೀರ್ತಿ, ಪ್ರತಿಷ್ಠೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಖಂಡಿತವಾಗಿಯೂ ಈ ಸಮಯವು ಕೆಲವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಹಾಗಿದ್ದರೆ ಆ 4 ಅದೃಷ್ಟಶಾಲಿ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ಬನ್ನಿ ವಿವರವಾಗಿ ತಿಳಿಯೋಣ. 1. ಮೇಷರಾಶಿ. ಮೊದಲನೆಯದಾಗಿ ಈ ಸಾಲಿನಲ್ಲಿ ಬರುವ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳ ಮತ್ತು ಶುಕ್ರರ ಈ ಕೇಂದ್ರ ದೃಷ್ಟಿ ಯೋಗವು ಮೇಷರಾಶಿಯವರಿಗೆ ಅತ್ಯಂತ ಅದ್ಭುತ ಫಲಗಳನ್ನು ನೀಡಲಿದೆ. ಆತ್ಮವಿಶ್ವಾಸ ಮತ್ತು ದಕ್ಷತೆ. ಈ ಯೋಗದ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ 10 ಪಟ್ಟು ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದ ದಕ್ಷತೆ ಉತ್ತಮಗೊಳ್ಳಲಿದ್ದು ಕಷ್ಟಕರವಾದ ಕಾರ್ಯಗಳನ್ನು ಸಹ ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ. ಬಾಕಿ ಇರುವ ಕೆಲಸಗಳ ಪೂರ್ಣತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು, ಆಸ್ತಿ ಸಂಬಂಧಿತ ವಿಚಾರಗಳು ಅಥವಾ ಕಾನೂನು ತೊಡಕುಗಳು ಸುಲಭವಾಗಿ ಬಗೆಹರಿಯಲಿವೆ. ಉದ್ಯೋಗಿಗಳಿಗೆ ಅನುಕೂಲ. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಪೂರ್ಣ ಬೆಂಬಲ ದೊರೆಯುತ್ತದೆ. ವೃತ್ತಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಉದ್ಯಮಿಗಳಿಗೆ ಲಾಭ. ಉದ್ಯಮ ಅಥವಾ ವ್ಯಾಪಾರ ಮಾಡುತ್ತಿರುವ ವ್ಯಕ್ತಿಗಳಿಗೆ ಅತ್ಯಂತ ಲಾಭದಾಯಕ ಒಪ್ಪಂದಗಳು ಕೈಗೂಡುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ.
ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದ್ದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಕುಟುಂಬ ಹಾಗೂ ಆರೋಗ್ಯ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ. ಆರೋಗ್ಯವು ಸಾಮಾನ್ಯಕ್ಕಿಂತಲೂ ಅತ್ಯುತ್ತಮವಾಗಿರಲಿದೆ. 2. ಸಿಂಹರಾಶಿ. ಎರಡನೆಯದಾಗಿ ಶುಭ ಫಲಗಳನ್ನು ಪಡೆಯಲಿರುವ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಕೇಂದ್ರ ದೃಷ್ಟಿ ಯೋಗವು ವೃತ್ತಿಜೀವನ ಮತ್ತು ಸಮಾಜದಲ್ಲಿ ಅತ್ಯುನ್ನತ ಯಶಸ್ಸು ಹಾಗೂ ಪ್ರಗತಿಯನ್ನು ಸೂಚಿಸುತ್ತಿದೆ. ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ. ಕೆಲಸದ ಸ್ಥಳದಲ್ಲಿ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಸೂಕ್ತ ಫಲ ದೊರೆಯಲಿದೆ. ಪ್ರಮೋಷನ್ ಅಂದರೆ ಬಡ್ತಿ ಅಥವಾ ಹೊಸ ದೊಡ್ಡ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವ್ಯಾಪಾರದಲ್ಲಿ ಯಶಸ್ಸು. ಉದ್ಯಮ ಹಾಗೂ ವ್ಯಾಪಾರ ರಂಗದಲ್ಲಿರುವವರು ಗಮನಾರ್ಹ ಲಾಭವನ್ನು ಗಳಿಸುತ್ತಾರೆ. ಹೊಸ ಉದ್ಯಮಗಳನ್ನು ವಿಸ್ತರಿಸಲು ಸೂಕ್ತ ಸಮಯವಾಗಿದೆ. ಆರ್ಥಿಕ ಬಲ. ನಿಮ್ಮ ಹಣಕಾಸಿನ ಸ್ಥಿತಿ ಅತ್ಯಂತ ಬಲಗೊಳ್ಳಲಿದೆ. ಯಾರಿಗಾದರೂ ಕೊಟ್ಟಿದ್ದ ಹಣ ಅಥವಾ ಬಾಕಿ ಇರುವ ಹಣ ಕೈಗೆ ಮರಳಿ ಬರುವ ಸೂಚನೆಗಳಿವೆ. ಸಾಮಾಜಿಕ ಗೌರವ. ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೂ ಮತ್ತು ನಿರ್ಧಾರಗಳಿಗೂ ಜನರು ಪ್ರಾಮುಖ್ಯತೆ ನೀಡುತ್ತಾರೆ. ಕುಟುಂಬ ಜೀವನ. ಕುಟುಂಬದಲ್ಲೂ ಹರ್ಷದ ವಾತಾವರಣ ಇರಲಿದೆ. ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. 3. ಕನ್ಯಾ ರಾಶಿ. ಮೂರನೆಯ ಅದೃಷ್ಟಶಾಲಿ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಕೇಂದ್ರ ದೃಷ್ಟಿ ಯೋಗವು ಪ್ರತಿಫಲದಾಯಕವೆಂದು ಸಾಬೀತುಪಡಿಸಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪೂರ್ಣ ಫಲ ಸಿಗುವುದು ಖಚಿತ. ವೃತ್ತಿ ಸಾಧನೆ. ಉದ್ಯೋಗ ರಂಗದಲ್ಲಿ ಹೊಸ ಸಾಧನೆಗಳನ್ನು ಮಾಡುವಿರಿ. ದೀರ್ಘಕಾಲೀನ ಯೋಜನೆಗಳು ವೇಗ ಪಡೆದುಕೊಂಡು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಪ್ರತಿಭೆಗೆ ಮೆಚ್ಚುಗೆ. ನಿಮ್ಮ ಕೆಲಸದ ಶೈಲಿ ಹಾಗೂ ಸಾಮರ್ಥ್ಯಕ್ಕೆ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ದೊರೆಯಲಿದ್ದು ಸಹೋದ್ಯೋಗಿಗಳಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ. ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಅತ್ಯುತ್ತಮ ಶುಭ ಸುದ್ದಿಗಳು ಸಿಗಲಿವೆ. ಆರ್ಥಿಕ ಬೆಳವಣಿಗೆ. ಹೆಚ್ಚಿದ ಆದಾಯದ ಮೂಲಗಳಿಂದ ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಹೂಡಿಕೆಗಳಿಗೆ ಉತ್ತಮ ಸಮಯ. ಕುಟುಂಬ ಜೀವನ. ಮನಸ್ಸಿನಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಆಹ್ಲಾದಕರ ವಾತಾವರಣ ಇರಲಿದೆ. 4. ತುಲಾರಾಶಿ. ನಾಲ್ಕನೆಯ ಹಾಗೂ ಕೊನೆಯ ಅದೃಷ್ಟಶಾಲಿ ರಾಶಿ ತುಲಾರಾಶಿ. ತುಲಾರಾಶಿಯ ಅಧಿಪತಿ ಶುಕ್ರ. ಶುಕ್ರ ಮತ್ತು ಮಂಗಳರ ಈ ಮಹತ್ವದ ಜೋಡಣೆಯು ತುಲಾರಾಶಿಯವರಿಗೆ ಹೇರಳವಾದ ಅದೃಷ್ಟ ಮತ್ತು ಅಭಿವೃದ್ಧಿಯನ್ನು ತರಲಿದೆ. ಉದ್ಯೋಗ ಮತ್ತು ವ್ಯಾಪಾರ ಎರಡೂ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಪ್ರಗತಿ ಕಂಡುಬರುತ್ತದೆ. ಉದ್ಯೋಗಿಗಳಿಗೆ ಪ್ರಮೋಷನ್ ಹಾಗೂ ಹೊಸ ಹುದ್ದೆಯ ಅವಕಾಶಗಳು ದೊರೆಯಲಿವೆ. ವ್ಯಾಪಾರಿಗಳಿಗೆ ಲಾಭ. ಉದ್ಯಮಿಗಳಿಗೆ ಹೊಸ ಗ್ರಾಹಕರು ಸಿಗಲಿದ್ದು ಆರ್ಥಿಕವಾಗಿ ದೊಡ್ಡ ಮಟ್ಟದ ಲಾಭ ತರುವಂತಹ ಒಪ್ಪಂದಗಳಿಗೆ ಸಹಿ ಹಾಕುವಿರಿ. ಹೂಡಿಕೆಯಿಂದ ಶುಭ. ಈ ಹಿಂದೆ ಮಾಡಿದ ಹೂಡಿಕೆಗಳು ಅಥವಾ ಹೊಸದಾಗಿ ಮಾಡುವ ಹೂಡಿಕೆಗಳು ಅತ್ಯುತ್ತಮ ರಿಟರ್ನ್ಸ್ ಅಂದರೆ ಲಾಭ ನೀಡಲಿವೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಇದು ಸೂಕ್ತ ಕಾಲ. ಕುಟುಂಬ ಮತ್ತು ಸಂಗಾತಿ ಬೆಂಬಲ. ಕುಟುಂಬ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಪ್ರತಿಯೊಂದು ನಿರ್ಧಾರದಲ್ಲೂ ನಿಮ್ಮ ಸಂಗಾತಿಯಿಂದ ಪೂರ್ಣ ಪ್ರಮಾಣದ ಬೆಂಬಲ ದೊರೆಯುತ್ತದೆ. ಸರಳ ಪರಿಹಾರಗಳು. ವೀಕ್ಷಕರೇ, ಕೇಂದ್ರ ದೃಷ್ಟಿ ಯೋಗದ ಪೂರ್ಣ ಶುಭ ಫಲಗಳು ನಿಮಗೆ ದೊರೆಯಲು ಮತ್ತು ಯಾವುದೇ ಸಣ್ಣ ಪುಟ್ಟ ಗ್ರಹ ದೋಷಗಳಿದ್ದರೂ ಅವು ನಿವಾರಣೆಯಾಗಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಹಾಗೂ ಪ್ರಭಾವಶಾಲಿ ಪರಿಹಾರಗಳನ್ನು ತಿಳಿಸಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿಯೇ ಮಾಡಬಹುದಾದ ಸರಳ ಪರಿಹಾರಗಳು ಇಲ್ಲಿವೆ. 1. ಮಂಗಳ ಗ್ರಹದ ಬಲವರ್ಧನೆಗೆ ಪರಿಹಾರಗಳು, ಅಂದರೆ ಧೈರ್ಯ ಮತ್ತು ಸಫಲತೆಗೆ. ಹನುಮಾನ್ ಚಾಲೀಸಾ ಪಠಣ. ಪ್ರತಿದಿನ ಅಥವಾ ಮಂಗಳವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ಮಂಗಳನ ದೋಷವನ್ನು ಶಮನಗೊಳಿಸಿ
ಧೈರ್ಯ ಮತ್ತು ಯಶಸ್ಸನ್ನು ನೀಡುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಂದರೆ ಕಾರ್ತಿಕೇಯನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಪೂಜಿಸುವುದು ಅತ್ಯಂತ ಶ್ರೇಷ್ಠ. ದಾನ. ಮಂಗಳವಾರದಂದು ಕೆಂಪು ಬೇಳೆ ಅಂದರೆ ತೊಗರಿಬೇಳೆಯನ್ನು ಅಥವಾ ಕೆಂಪು ವಸ್ತ್ರವನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. 2. ಶುಕ್ರಗ್ರಹದ ಬಲವರ್ಧನೆಗೆ ಪರಿಹಾರಗಳು ಅಂದರೆ ಸಂಪತ್ತು ಮತ್ತು ಐಷಾರಾಮಿಗೆ. ಮಹಾಲಕ್ಷ್ಮೀ ದೇವಿ ಆರಾಧನೆ. ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅಂದರೆ ಮಲ್ಲಿಗೆ ಅಥವಾ ತಾವರೆ ಹೂಗಳನ್ನು ಅರ್ಪಿಸಿ ಅರ್ಚನೆ ಮಾಡಿ. ಕನಕಧಾರ ಸ್ತೋತ್ರ. ಶುಕ್ರವಾರದ ದಿನ ಕನಕಧಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಧನಾಕರ್ಷಣೆಯಾಗುತ್ತದೆ. ಶುಚಿತ್ವ ಮತ್ತು ಗೌರವ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಹಾಗೂ ಮನೆಯಲ್ಲಿರುವ ಮಹಿಳೆಯರನ್ನು ತಾಯಿಯನ್ನು ಗೌರವಿಸುವುದರಿಂದ ಶುಕ್ರಗ್ರಹದ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. 3. ಸಾಮಾನ್ಯ ಮಹಾಪರಿಹಾರ. ಗಣಪತಿ ಆರಾಧನೆ. ಯಾವುದೇ ಯೋಗದ ಪೂರ್ಣ ಫಲ ಸಿಗಬೇಕಾದರೆ ವಿಘ್ನ ನಿವಾರಕ ಗಣೇಶನ ಅನುಗ್ರಹ ಅತ್ಯಗತ್ಯ. ಪ್ರತಿದಿನ ಬೆಳಿಗ್ಗೆ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ದೀಪಾರಾಧನೆ. ಪ್ರತಿದಿನ ಸಾಯಂಕಾಲ ಮನೆಯ ದೇವರ ಮನೆಯಲ್ಲಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ಈ ಸರಳ ಪರಿಹಾರಗಳನ್ನು ನಿಷ್ಠೆ ಮತ್ತು ಭಕ್ತಿಯಿಂದ ಮಾಡುವುದರಿಂದ ನಿಮ್ಮ ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಕೇಂದ್ರ ದೃಷ್ಟಿ ಯೋಗದ ಸಕಾರಾತ್ಮಕ ಶಕ್ತಿ ನಿಮ್ಮದಾಗುತ್ತದೆ. ವೀಕ್ಷಕರೇ, ಜುಲೈ 29ರಂದು ಉಂಟಾಗಲಿರುವ ಈ ಶುಕ್ರಮಂಗಳ ಕೇಂದ್ರ ದೃಷ್ಟಿ ಯೋಗವು ಈ 4 ರಾಶಿಗಳ ಮೇಲಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯ ಸಕಾರಾತ್ಮಕ ಬದಲಾವಣೆ ತರಲು ಸಹಕಾರಿಯಾಗಲಿದೆ. ಪ್ರಿಯ ವೀಕ್ಷಕರೇ, ಇಂದಿನ ಈ ವಿಶೇಷ ಜ್ಯೋತಿಷ್ಯ ಮಾಹಿತಿ ನಿಮಗೆ ತುಂಬ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಕ್ಷಣವೇ ಒಂದು ಲೈಕ್ ಮಾಡಿ. ನಿಮ್ಮ ಗೆಳೆಯರು, ಬಂಧುಗಳು ಮತ್ತು ಮೇಷ, ಸಿಂಹ, ಕನ್ಯಾ ಹಾಗೂ ತುಲಾ ರಾಶಿಯವರೊಂದಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕೆಳಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ಇಂತಹ ಮತ್ತಷ್ಟು ಆಸಕ್ತಿಕರ ಜ್ಯೋತಿಷ್ಯ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರಿಗೂ ಆ ಭಗವಂತ ಒಳಿತನ್ನು ಮಾಡಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ.